ಬಸ್ ಬಂದ್ನ ಬಿಸಿ ರಾಜ್ಯಾದ್ಯಂತ ಹೇಗೆ ತಟ್ಟುತ್ತಾ ಇದೆ, ಪ್ರಯಾಣಿಕರು ಹೇಗೆ ಪರದಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ಕವರೇಜ್ ನೋಡ್ತಾ ಇದ್ದೀರಾ. ದಾವಣಗೆರೆಯಲ್ಲಿ ಸಾರಿಗೆ ಮುಷ್ಕರದ ಬಿಸಿ ಅಲ್ಲೂ ಕೂಡ ತಟ್ಟಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲಿ ಖಾಸಗಿ ಬಸ್ಗಳದ್ದೇ ದರ್ಬಾರ್. ದಾವಣಗೆರೆ ಕಡೆ ಪ್ರೈವೇಟ್ ಬಸ್ಗಳು ಸಿಕ್ಕಾಪಟ್ಟೆ ಇದೆ. ಸರ್ಕಾರಿ ಬಸ್ ಇಲ್ಲದೆ ಆಟೋ ಮತ್ತು ಖಾಸಗಿ ಬಸ್ಸನ್ನು ಹತ್ತುತ್ತಾ ಇದ್ದಾರೆ ಜನ. ದಾವಣಗೆರೆಯಲ್ಲಿ ಸಾರಿಗೆ ಮುಷ್ಕರದ ಬಿಸಿ ಯಾವ ರೀತಿ ಇದೆ ಅಂತಂದರೆ, ನಿಮಗೆ ಗೌರ್ನಮೆಂಟ್ ಬಸ್ ಸ್ಟ್ಯಾಂಡ್ಗಳಿಗೆ ಪ್ರೈವೇಟ್ ಬಸ್ಗಳು ಬಂದು ನಿಲ್ತಾ ಇವೆ. ಕೆಲವು ಕಡೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಂದು 50% ಸಮಸ್ಯೆ ತಗ್ಗಿದೆ ಕೆಲವು ಜಿಲ್ಲೆಗಳಲ್ಲಿ. ಎಲ್ಲ ಕಡೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವು ಜಿಲ್ಲೆಗಳಲ್ಲಿ 50%. ಓಕೆ, ಇವಾಗ ಜಿಲ್ಲೆಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ತಿಳ್ಕೊಳ್ಳೋಣ. ನನ್ನ 4 ಸಹೋದ್ಯೋಗಿಗಳು ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಾವಣಗೆರೆಯಿಂದ ಪುನೀತ್, ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ, ರಾಮನಗರದಿಂದ ವಿನಯ್ ಮತ್ತು ಹಾವೇರಿಯಿಂದ ಫಕೀರಯ್ಯ. ಮೊದಲಿಗೆ ದಾವಣಗೆರೆಗೆ ಹೋಗೋಣ. ದಾವಣಗೆರೆಯಲ್ಲಿ ಪುನೀತ್, ಹಾಗೂ ಹೀಗೂ ಪ್ರೈವೇಟ್ ಬಸ್ ಅವ್ರು ಮ್ಯಾನೇಜ್ ಮಾಡ್ತಾರೆ ರೆಗ್ಯುಲರ್ ಡೇಸಲ್ಲಿ. ಇವತ್ತು ಹೇಗೆ ಅವರ ಫೆಸಿಲಿಟಿ ಹೇಗಿದೆ, ಸಮಸ್ಯೆಗಳು ಸ್ವಲ್ಪ ತಗ್ಗಿದೆಯಾ ಹೇಗೆ ಅಂತ? ಅರವಿಂದ್, ವಿವಿಧ ಬೇಡಿಕೆಯನ್ನು ಈಡೇರಿಸುವಂತ ಒತ್ತಾಯಿಸಿ ಕೆಎಸ್ಆರ್ಟಿಸಿ ನೌಕರರು ಮುಷ್ಕರ ಹಮ್ಮಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ನೇರವಾಗಿ ಅದರ ಎಫೆಕ್ಟ್ ಶಾಲಾ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಪ್ರತಿನಿತ್ಯನೂ ಕೂಡ ಕೆಲಸಕ್ಕೆ ಬರುವಂತಹ ಜನರ ಮೇಲೆ ತಟ್ಟಿರುವಂಥದ್ದು ನಾವು ದೃಶ್ಯಗಳು ನೋಡೋದಾಗಿದೆ. ಏನು ಕೆಎಸ್ಆರ್ಟಿಸಿ ಬಸ್ಗಳು ಏನು ಇರದೇ ಇರುವಂಥ ಹಿನ್ನೆಲೆಯಲ್ಲಿ ಪ್ರೈವೇಟ್ ಬಸ್ಗಳನ್ನ ಅವಲಂಬಿಸಿದ್ದಾರೆ. ಅದರಲ್ಲೂ ದಾವಣಗೆರೆ ಸುತ್ತಮುತ್ತ 20ಕ್ಕೂ ಹೆಚ್ಚು ಕಿಲೋಮೀಟರ್ ಏನಿದೆ ಆ ಗ್ರಾಮಗಳಲ್ಲಿ ಬಸ್ನ ವ್ಯವಸ್ಥೆ ಇಲ್ಲ. ಕೇವಲ ಕೆಎಸ್ಆರ್ಟಿಸಿ ಬಸ್ನ ಸಂಚಾರ ಮಾತ್ರ ಮಾಡ್ತಾ ಇತ್ತು. ಅಂತಹ ಗ್ರಾಮಗಳಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಿತ್ತು. ಆ ಹಿನ್ನೆಲೆಯಲ್ಲಿ ಆಟೋಗಳನ್ನ, ಅಂದರೆ ಸೀಟ್ ಆಟೋಗಳನ್ನ ಅವಲಂಬಿಸಿರುವಂಥದ್ದು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಪ್ರತಿನಿತ್ಯ ಕೆಲಸಕ್ಕೆ ಬರುವಂತಹ ಜನರು ಸೀಟ್ ಆಟೋಗಳನ್ನ ಅವಲಂಬಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಕೆಲಸಕ್ಕೆ ಬರಬೇಕು, ಇನ್ನು ಶಾಲೆಗೆ ಹೋಗಬೇಕು. ಆ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲದೇ ಇರುವಂಥ ಹಿನ್ನೆಲೆಯಲ್ಲಿ ಸೀಟ್ ಆಟೋಗಳನ್ನ ಅವಲಂಬಿಸಿದ್ದಾರೆ. ಈಗಾಗಲೇ RTO ಅಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು, ಯಾರು ಕೂಡ ಹೆಚ್ಚುವರಿಯಾಗಿ ಹಣವನ್ನು ವಸೂಲಿ ಮಾಡಬಾರ್ದು ಮತ್ತು ಹೆಚ್ಚುವರಿ ಸೀಟ್ಗಳನ್ನು ಕೂಡ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ. ಆದರೆ ಇಲ್ಲಿರುವಂತಹ ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಹೆಚ್ಚಿನ ಸೀಟ್ಗಳನ್ನು ಹಾಕ್ತಾ ಇದ್ದಾರೆ ಮತ್ತು ಹೆಚ್ಚುವರಿಯಾಗಿ ಹಣವನ್ನು ಕೂಡ ವಸೂಲಿ ಮಾಡ್ತಾ ಇರುವಂಥದ್ದು. ಈಗಾಗಲೇ RTO ಅಧಿಕಾರಿಗಳು ಕೂಡ ರಸ್ತೆಗಿಳಿದಿರುವಂಥದ್ದು. ಯಾರು ಈ ರೀತಿಯಾಗಿ ಹೆಚ್ಚುವರಿ ಹಣವನ್ನು ವಸೂಲಿ ಮಾಡ್ತಾರೋ ಅವರ ವಿರುದ್ಧ ಒಂದು ಕ್ರಮವನ್ನು ಕೂಡ ತೆಗೆದುಕೊಳ್ತಿರುವಂಥದ್ದು. ಅದರಲ್ಲೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರೈವೇಟ್ ಬಸ್ಗಳು ಕೂಡ ಬಂದು ನಿಂತಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಕೂಡ ಹೇಳಿದೆ, ಯಾವುದೇ ರೀತಿಯಂತಹ ತೊಂದರೆ ಆಗದೇ ರೀತಿಯಲ್ಲಿ ಜನರಿಗೆ ನಾವು ಎಲ್ಲ ರೀತಿಯಂಥ ವ್ಯವಸ್ಥೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಿ ಬಸ್ಗಳು ಯಾವ್ಯಾವ ರೂಟಲ್ಲಿ ಹೋಗ್ತಾ ಇತ್ತು ಆ ರೂಟ್ಗೆ ಒಂದು ಪ್ರೈವೇಟ್ ಬಸ್ಗಳನ್ನ ಕಳಿಸುವಂತಹ ಕೆಲಸ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಬೆಂಗಳೂರು ಆಗಿರ್ಬೋದು, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ ಈ ಭಾಗಗಳಲ್ಲಿ ಹೋಗುವಂತಹ ಬಸ್ಗಳನ್ನ ಎಲ್ಲ ರೂಟ್ಗಳು ಕೂಡ ಹಾಕಿರುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಂಡಿರುವಂಥದ್ದು. ಇನ್ನೊಂದು ಕಡೆ ಆಟೋಗಳ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಆಟೋಗಳಲ್ಲಿ ಬರುವಂತಹ ಜನರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಪ್ರವೀಣ್ ರೆಡ್ಡಿ, ಬೆಳಗ್ಗೆಯಿಂದ ತಾವು ರಿಪೋರ್ಟ್ ಮಾಡ್ತಾ ಇದ್ರಿ, ಜನ ತುಂಬ ಒದ್ದಾಡ್ತಾ ಇದ್ದಾರೆ ಅಂತ. ಈಗಂತೂ ಪೀಕ್ ಅವರ್, ಶಾಲಾ ಕಾಲೇಜುಗಳಿಗೆ ಹೋಗೋದು, ಆಫೀಸ್ಗೆ ಹೋಗೋದು ಜನ ತುಂಬ ಆಗ್ತಾರೆ. ಸೊ ಈಗ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ? ಅರವಿಂದ್, ಕಲಬುರಗಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಒಂದು ಸಾರಿಗೆ ಬಸ್ಗಳು ಅಂದರೆ ಬೆಳಗ್ಗೆ 5ರಿಂದ 6 ಗಂಟೆವರೆಗೂ ಕೇವಲ 20 ಬಸ್ಗಳು ಮಾತ್ರ ಸಂಚಾರ ಮಾಡಿವೆ. ಅದಾದ ಬಳಿಕ ಏನಂದರೆ ಒಂದೇ ಒಂದು ಬಸ್ ಕೂಡ ಏನಂದರೆ ಒಂದು ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಬಂದು ಇಲ್ಲಿಂದ ಪ್ರಯಾಣಿಕರನ್ನು ಹೊತ್ತಿಲ್ಲ. ಹೀಗಾಗಿ ಏನಂದರೆ ಇಲ್ಲಿನ ಸಾರಿಗೆ ಇಲಾಖೆ ಅಧಿಕಾರಿಗಳೇನೆಂದರೆ ಖಾಸಗಿ ಬಸ್ಗಳ ಒಂದು ಮರೆ ಹೋಗಿರುವ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ. ಇಲ್ಲಿಂದ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಖಾಸಗಿ ಬಸ್ಗಳನ್ನ ನೇಮಕ ಮಾಡಿ ಅಲ್ಲಿಂದ ಏನಂದ್ರೆ ಬಿಜಾಪುರ ಸೇರಿದಂತೆ ಇನ್ನಿತರ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಕ್ರೂಸರ್ ವಾಹನಗಳನ್ನು ಕೂಡ ಇಲ್ಲಿನ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಬಳಸಿಕೊಂಡು ತಾಲೂಕಾ ಕೇಂದ್ರಗಳಿಗೆ ಅಂದರೆ ಕಲಬುರಗಿಯಲ್ಲಿರುವಂತಹ ಅಕ್ಕಪಕ್ಕದ ತಾಲೂಕಾ ಕೇಂದ್ರಗಳಿಗೆ ಹೋಗೋದಕ್ಕೆ ಕ್ರೂಸರ್ ಬಸ್ಗಳ ಒಂದು ಕ್ರೂಸರ್ಗಳನ್ನು ನೇಮಕ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಕೇವಲ ಒಂದು 2% ಕೂಡ ಪ್ರಯಾಣಿಕರಿಗೆ ಬೇಕಾದಂತಹ ಒಂದು ಬೇಸಿಕ್ ಫೆಸಿಲಿಟೀಸ್ಗಳನ್ನು ಇಲ್ಲಿ ಕೊಡಲಾಗ್ತಾ ಇಲ್ಲ. ಯಾಕಂದರೆ ನಿತ್ಯ ಇಲ್ಲಿ ಬೆಳಗ್ಗೆ ಆದರೆ ಸಾಕು 320ಕ್ಕೂ ಹೆಚ್ಚು ಬಸ್ಗಳು ಸುಮಾರು 9 ಗಂಟೆವರೆಗೂ ಕೂಡ ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗಬೇಕಾಗಿತ್ತು. ಆದರೆ ಸದ್ಯ ಏನಂದರೆ ಕೇವಲ 20 ಬಸ್ಗಳು ಮಾತ್ರ ಇಲ್ಲಿಂದ ಹೋಗಿವೆ. ಹೀಗಾಗಿ ಪ್ರಯಾಣಿಕರು ಯಾವಾಗ ಬಸ್ ಬರುತ್ತೆ, ಯಾವಾಗ ಇಲ್ಲಿಂದ ಹೋಗ್ತೀವಿ ಅಂತೇಳಿ ಅವರು ಕಾಯ್ತಾ ಇದ್ದಾರೆ. ಸೊ ಇಲ್ಲೊಂದಿಷ್ಟು ಜನ ಅಜ್ಜಿ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಅಜ್ಜಿ, ಎಲ್ಲಿ ಹೋಗ್ಬೇಕಾಗಿತ್ತು? ಏನು ಗದಗ ಬಸ್ ಎಲ್ಲ ಕುಂತೀವಿ ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕ್ರಿ? ಅರವಿಂದ್, ಬಹುತೇಕವಾಗಿ ದೂರದ ಜಿಲ್ಲೆಗಳಿಗೆ ಏನು ರೈಟ್